ಹಾಂ ಸರ್. ಇಲ್ಲ ಸರ್, ಇವತ್ತು ತಲೆನೋವ್ತಾ ಇತ್ತು, ಅದಕ್ಕೆ ಆಗಲಿಲ್ಲ. ಹಾಂ ಸರ್ ನಾಳೆ ಮಾಡಿಬಿಡ್ತೀನಿ ಸರ್. ಹ್ಞೂ ಸರ್. ಬಡ್ಡಿ ಮಗ, ಕೊಡೋ 10,000ಕ್ಕೆ 24 ಗಂಟೆ ಕೆಲಸ ಮಾಡಬೇಕು. ಇವನೇನಿಗೆ ಕಾಲ್ ಮಾಡ್ತಾ ಇದ್ದಾನೆ? ಹಾಂ ಹೇಳೋ ಮಗ. ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ ಕಣ, ಒಬ್ಬ ಬಟ್ಟನ್ ಮೀಟ್ ಮಾಡಿದೆ. ಏನು ಸಕದ ಅಡುಗೆ ಮಾಡ್ತಾನೆ ಅಂತೀಯ. ಅಕ್ಕಿ ರೊಟ್ಟಿ ಅಂತೂ ನಮ್ಮ ಅಜ್ಜಿಗಿನ ಸಕದ ಮಾಡ್ತಾನೆ ಕಣ. ಅದಕ್ಕೆ ಅವನನ್ನು ಡೈರೆಕ್ಟಾಗಿ ಮನೆ ತಗೊಂಬಂದ್ಬಿಟ್ಟೆ. ಲೇ, ನಿಮ್ಮ ಅಜ್ಜಿ ಕಾಯಿ ತೊಗೊಂಬ ಅಂದರೆ ಕುಕ್ ಕರ್ಕೊಂಬಂದಂತೆ. ರೋಡಲ್ಲಿ ಹೋಗೋನೆಲ್ಲ ಮನೆ ಕರ್ಕೊಂಬಂದು ಮತ್ತೆ ನಾಳೆ ಏನಾದರೂ ಯಾರೋ ಜವಾಬ್ದಾರಿ? ನಾನು ಇನ್ನೊಂದು 2 ದಿನದಲ್ಲಿ ಕುಕ್ಕನ್ನು ಕರ್ಕೊಂಬರ್ತೀನಿ ಅಂದೆ ತಾನೆ ಮಗ. ಅದು ಇಲ್ಲ ಇದು ಇಲ್ಲ, ನಾನು ಬರ್ತೀನಿ ತಾಳು. ಲೇ, ಏನೋ ಮಾಡ್ತಿದ್ಯಾ? ಕೂತ್ಕೊಂಡ್ರು ಸ್ಟೈಲ್ ನೋಡು. ಹೇಳ್ದೆ ಅಂತ ನಾವೆಲ್ಲ ಕರ್ಕೊಂಬರ್ಬೇಡ ಅಂತ. ತಿಂಗಳಿಗೆ ಎಷ್ಟು ದುಡಿತೀಯ ನೀನು? 1,000 ದುಡಿತೀಯಾ? ತಗೋ ಇಲ್ಲಿ 2,000 ಇದೆ, ಕಳ್ಸ್ಕೋ ಇಲ್ಲಿಂದ. ಮತ್ತೆ ಕಾಣಿಸ್ಕೊಂಡು ನೋಡಿ ಏನು ಮಾಡ್ತೀನಿ. ಲೇ ರಮೇಶ, ಎಲ್ಲೋ ಇದೆಯಾ? ಯಾಕೋ ಕಿಸ್ತಾ ಇದೆಯಾ? ನೋಡಿ ನೀನು ಕರ್ಕೊಂಬಂದಿಲ್ಲ ಬಟ್ಟ. 2,000 ಕೊಟ್ಟಿದ್ರೆ ನಿಂಗೆ ಒಂದು ಮಾತು ಹೇಳಿದೆ, ಹೆಂಗೆ ಜೂಟ ಅದ? 2,000 ರೂಪಾಯಿನ ಯಾರಿಗೋ ಕೊಟ್ಟೆ? ಅವನೇ ನಿನ್ನ ಅಕ್ಕಿ ರೊಟ್ಟಿ. ಲೇ, ಅವ್ನು ಗಣೇಶ ಹಬ್ಬಕ್ಕೆ ಚಂದ ತಗೊಂಡು ಕಣೋ. ಚಂದಾನ? ಮತ್ತೆ ನಿನ್ನ ಅಕ್ಕಿ ರೊಟ್ಟಿ? ಸರ್, ಅಕ್ಕಿ ರೊಟ್ಟಿ